ಸಂಗೀತದ ಜೀವನ ಮಾಮೂಲಾಗೆ ನಡೀತಾ ಇದೆ. ಅಂದರೆ ಮೊದಲಿನಷ್ಟು ಆ್ಯಕ್ಟಿವ್ ಸಿಂಗಿಂಗ್ ಇಲ್ಲ, ಆದ್ರೂ ಸಂಗೀತ ಇಸ್ ಅನ್ ಇಂಟೆಗ್ರಲ್ ಪಾರ್ಟ್ ನಮ್ಮ ಜೀವನದ ಒಂದು. ಸಂಗೀತ ಅಂದರೆ ತುಂಬ ಇಷ್ಟ ನನಗೆ, ಅದೊಂದು ಪ್ಯಾಷನ್ನು. ಸೊ ಅದು ನಡೀತಾ ಇದೆ ಹಾಗೆ. ಮೇಡಮ್, ನಾವು ಚಿಕ್ಕ ವಯಸ್ಸಲ್ಲಿ ನಿಮ್ಮ ಧ್ವನಿ ಸುರುಳಿ ಅಂತ ಹೇಳ್ತಿದ್ವಲ್ಲ, ಆ ಹಾಡುಗಳನ್ನ ಕೇಳಿ ಬೆಳೆದಂಥವ್ರು, ಅಂದರೆ ನಿಮ್ಮ ಆ ಒಂದು ಮೆಲೋಡಿಯಸ್ ವಾಯ್ಸ್ನ ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಸೊ ಟು ಎ ಸ್ಟಾರ್ಟ್, ನಮ್ಮ ಕಾರ್ಯಕ್ರಮದ ಒಂದು ಆರಂಭಕ್ಕೆ ಒಂದು 2 ದೇವರನಾಮದ ಸಾಲುಗಳು ನಿಮ್ಮಿಂದ ಕೇಳಬಹುದಾ ಅಂತ. ಆರಂಭಕ್ಕೆ ಅಂದರೆ ನೀವು ಹೇಳಿದ್ರಿ ಭಜನ ಚಂದ್ರಿಕಾ ನನಗೆ ತುಂಬ ಹೆಸರು ತಂದುಕೊಟ್ಟಂಥ ಒಂದು ಆಲ್ಬಮ್ಮು. ಅದು ಕಂಪ್ಲೀಟಾಗಿ ರಾಘವೇಂದ್ರ ಸ್ವಾಮಿಗಳ ಮೇಲೆ ಟ್ರೆಡಿಷನಲ್ ಸ್ಟೈಲಲ್ಲಿ ಮಾಡಿರೋಂಥ ಭಜನ್ಸ್ ಅದು. ಭಜನ ಚಂದ್ರಿಕಾ ವಾಸ್ ಟೋಟಲಿ ಆನ್. ಭಜನ ಚಂದ್ರಿಕಾ ಅಂದರೆ ಚಂದ್ರಿಕಾ ಅಂದರೆ ಅದು ಒಂದು ಗ್ರಂಥದ ಹೆಸರಲ್ವಾ. ಸೊ ಅದು ನನ್ನ ಹೆಸರಲ್ಲೇ ಇಟ್ಕೊಂಡಿದ್ದೀನಿ ಅನ್ನೋ ಥರ ಒಂದು ಫೀಲು ಜನರು ಮೊದಲು ತಿಳ್ಕೊತಾ ಇದ್ರು. ಬಟ್ ಅದರ ಟೈಟಲ್ ಕೊಟ್ಟಿರೋ ಉದ್ದೇಶ ಇಷ್ಟೇ, ಭಜನ ಚಂದ್ರಿಕಾ. ರಾಘವೇಂದ್ರ ಸ್ವಾಮಿಗಳ ಮೇಲೆ ಸಾಂಪ್ರದಾಯಿಕವಾಗಿ ಏನು ನಮ್ಮ ಮಠಗಳಲ್ಲಿ ಎಲ್ಲ ಸಾಮೂಹಿಕವಾಗಿ ಜನ ಹಾಡ್ತಾರೆ, ಜನಪ್ರಿಯ ಭಜನೆಗಳ ಒಂದು ಗುಚ್ಛ. ಅದನ್ನ ನಾವು ಭಜನ ಚಂದ್ರಿಕಾ ಅಂತ ಟೈಟಲ್ ಕೊಟ್ವಿ. ಅದರಲ್ಲಿ ಎಲ್ಲಾನು ತುಂಬ ಪಾಪ್ಯುಲರ್ ಭಜನ್ಸ್. ಅದು ಎಲ್ಲರಿಗೂ ಗೊತ್ತಿದೆ. ಒಂದು ಸಣ್ಣ ಮಗುನು ರಾಯರ ಮೇಲೆ ಒಂದು ಹಾಡು ಹೇಳು ಅಂತಂದರೆ ರಾಯ ಬಾರೋ ತಂದೆ ತಾಯಿ ಬಾರೋ ಅಂಥ ಹಾಡನ್ನೇ ಹೇಳೋದಲ್ವಾ. ಅಂಥದೇ ಸಾಂಗ್ನ ನಾನು ಆರಿಸ್ಕೊಂಡು ಆ ಆಲ್ಬಮ್ನಲ್ಲಿ ರೆಕಾರ್ಡ್ ಮಾಡಿದ್ದೆ. ಅದು ತುಂಬ ನನಗೆ ಹೆಸರು ತಂದುಕೊಡ್ತು. ಅದರಿಂದ ಒಂದು 2 ಸಾಲುಗಳು ಹಾಡಿ. ಅದರಲ್ಲಿ ಒಂದು ದಯ ತೋರೋ ದೇವಾ ಗುರುರಾಜನೇ, ಭಯವಾದುದೆನಗೆ ಭವಸಾಗರವೇ, ದಯ ತೋರೋ ದೇವಾ ಗುರುರಾಜನೇ. ಸ್ವಲ್ಪ ಗಂಟ್ಲು ಸಹಕಾರ ಕೊಡ್ತಿಲ್ಲ. ಇದು ಮೊದಲನೇ ಹಾಡೋದು ರೆಕಾರ್ಡ್ ಮಾಡಿತ್ತು. ಇದು 91ನೇ ಇಸ್ವಿಲಿ ಮಾಡಿದ್ದು, 92ರಲ್ಲಿ ಸಾರಿ. ಇದನ್ನ ಆಮೇಲೆ ರಾಯ ಬಾರೋ ತಂದೆ ತಾಯಿ ಬಾರೋ ನಮ್ಮನ್ ಕಾಯಿ ಬಾರೋ, ಮಾಯಿಗಳ ಮರ್ದಿಸಿದ ರಾಘವೇಂದ್ರ ರಾಯ ಬಾರೋ, ಅದು ನಿಮ್ಗೆ ಗೊತ್ತೇ ಇದೆ ಆ ಹಾಡು. ಆ ಥರದೇ ಒಟ್ಟು 8 ಹಾಡು ಮಾಡಿದ್ದೆ ಅಷ್ಟರಲ್ಲಿ.